ಎಲ್ಲರಿಗೂ ನಮಸ್ಕಾರ. ಇವತ್ತು ಕೆಸುವಿನ ಎಲೆಯಿಂದ ಮಾಡುವಂತಹ 2 ರೆಸಿಪಿಗಳನ್ನು ತೋರಿಸ್ತಾ ಇದ್ದೇನೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದರಲ್ಲಿ 2 ಚಮಚ ಆಗುವಷ್ಟು ತೊಗರಿಬೇಳೆಯನ್ನು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳೆದು ತರಬೇಕು. 2 ರಿಂದ 3 ಸಲ ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆಯಲಿಕ್ಕೆ ಇಡಬೇಕು. ಚೆನ್ನಾಗಿ ತೊಳೆದು ನೀರು ಹಾಕಿ ತಂದಿದ್ದೇನೆ. ಈಗ ಇದನ್ನು ಮುಚ್ಚಿಟ್ಟು ನೆನೆಯಲಿಕ್ಕೆ ಬಿಡುವ. 1 ಗಂಟೆ ನೆನೆದರೂ ಸಾಕಾಗ್ತದೆ ನೋಡಿ. ಈಗ 1 ಗಂಟೆ ಆದಮೇಲೆ ಅಕ್ಕಿ ಮತ್ತು ತೊಗರಿಬೇಳೆ ಚೆನ್ನಾಗಿ ನೆನೆದಿರ್ತದೆ. ಈಗ ಇದರ ನೀರು ತೆಗೆದು ಇದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಮೆಣಸನ್ನು ಹಾಕ್ಕೊಳ್ಬೇಕು. ಮೆಣಸನ್ನು ಹುರಿಲಿಲ್ಲ, ಹುರಿದು ಬೇಕಿದ್ರೂ ಹಾಕ್ಕೊಳ್ಬೋದು. ಸಣ್ಣ ತುಂಡು ಹಿಂಗನ್ನು ಹಾಕ್ಕೊಳ್ಬೇಕು. ಇದು ಗಟ್ಟಿ ಹಿಂಗ ಹಾಕ್ಕೊಂಡಿದ್ದೇನೆ. ಹಿಂಗು ಪುಡಿ ಹಾಕೋದಿದ್ರೆ 1 ಚಮಚ ಹಿಂಗು ಪುಡಿ ಹಾಕ್ಕೊಳ್ಬೇಕು. ಹಾಗೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಳ್ಬೇಕು. ಮತ್ತು 1/4 ಚಮಚ ಆಗುವಷ್ಟು ಅರಶಿನ ಪುಡಿ ಹಾಕ್ಕೊಳ್ಬೇಕು. ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ಬೇಕು. ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರು ಹಾಕಿ ಇದನ್ನು ರುಬ್ಬಬೇಕು. ಈಗ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ತೆಗಿಬೇಕು. ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಇದಕ್ಕೆ ಉಪ್ಪು ತಾಗದಿದ್ರೆ ಮತ್ತೆ ಉಪ್ಪು ಹಾಕ್ಕೊಳ್ಬೋದು. ನಾನು ರುಬ್ಬುವಾಗಲೇ ಉಪ್ಪು ಹಾಕ್ಕೊಂಡಿದ್ದೇನೆ. ಹಿಟ್ಟು ಈ ಥರ ಇರಬೇಕು. ಈಗ ಕೆಸುವಿನ ಎಲೆಯನ್ನು ಚೆನ್ನಾಗಿ ತೊಳೆದು ತಂದು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು. ಸ್ವಲ್ಪ ಸಣ್ಣದಿದೆ, ಹಾಗಾಗಿ 10 ರಿಂದ 15 ಕೆಸುವಿನ ಎಲೆ ತಂದಿದ್ದೇನೆ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಳ್ಬೇಕು. ಈಗ ಕಟ್ ಮಾಡಿ ತಗೊಂಡಿದ್ದೇನೆ. ಈ ಥರ ಸಣ್ಣಗೆ ಕಟ್ ಮಾಡಿದ್ದೇನೆ ನೋಡಿ. ಈಗ ಇದನ್ನು ರುಬ್ಬಿದ ಹಿಟ್ಟಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ 2 ಈರುಳ್ಳಿಯನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಸಣ್ಣದುಂಟು, ಹಾಗಾಗಿ 2 ಹಾಕಿದ್ದೇನೆ. ದೊಡ್ಡ ಈರುಳ್ಳಿ ಹಾಕೋದಿದ್ರೆ 1 ಹಾಕಿದ್ರೂ ಸಾಕಾಗ್ತದೆ. ಮತ್ತು ಈರುಳ್ಳಿ ಹಾಕದೇ ಬೇಕಿದ್ರೂ ನೀವು ಈ ದೋಸೆಯನ್ನು ಮಾಡ್ಕೊಳ್ಬೋದು. ಈರುಳ್ಳಿ ಹಾಕಿದರೆ ಸ್ವಲ್ಪ ಸಿಹಿಯಾಗಿ ರುಚಿ ಚೆನ್ನಾಗಿರ್ತದೆ. ಬೇಕಿದ್ರೆ ಮಾತ್ರ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದರೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಸ್ವಲ್ಪ ಹಿಟ್ಟು ಗಟ್ಟಿ ಉಂಟು, ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಮಿಕ್ಸಿ ಜಾರಿನಲ್ಲಿ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಹಾಗೆ ಮುಚ್ಚಿಡ್ಬೋದು. ಕೆಸುವಿನ ಎಲೆಗೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ತಾಗ್ತದೆ ನೋಡಿ. ಅದಕ್ಕಾಗಿ 10 ನಿಮಿಷ ಮುಚ್ಚಿಡಬೇಕು. ಈಗ 10 ನಿಮಿಷ ಆದಮೇಲೆ ಕೆಸುವಿನ ಎಲೆಗೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ತಾಗಿರ್ತದೆ. ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಈಗ ಇದರದ್ದು ಖಾರ ದೋಸೆ ಮಾಡೋದು, ಹಾಗಾಗಿ ಒಲೆ ಮೇಲೆ ಕಾವಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಕಾವಲಿಗೆ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಂಡಿದ್ದೇನೆ. ತೆಂಗಿನ ಎಣ್ಣೆ ಹಚ್ಚಿದರೆ ರುಚಿ ಚೆನ್ನಾಗಿರ್ತದೆ. ಈಗ ಇದರದ್ದು ಸಣ್ಣ ಸಣ್ಣ ದೋಸೆ ಮಾಡ್ಕೊಳ್ಬೇಕು. ಒಂದು ಸಾರಿ ಮಾಡುವಾಗ 4 ದೋಸೆ ಹಾಕ್ಲಿಕ್ಕೆ ಆಗ್ತದೆ ನೋಡಿ, ಅಥವಾ ದೊಡ್ಡದಾಗಿ ಒಂದೇ ದೋಸೆ ಮಾಡ್ಕೊಳ್ಬೋದು. ನಾನು ಇಲ್ಲಿ ಸಣ್ಣ ಸಣ್ಣ 4 ದೋಸೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಮತ್ತೆ ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಿಸಿಕೊಳ್ಬೇಕು. 2 ನಿಮಿಷ ಬೇಯಿಸಿ ಆದಮೇಲೆ ಮುಚ್ಚಳ ತೆಗೆದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನೇ ಉಪಯೋಗಿಸ್ತಾ ಇದ್ದೇನೆ. ಈಗ ಇದನ್ನು ಸ್ವಲ್ಪ ತಿರುಗಿಸಿ ಹಾಕಿ ಬೇಯಿಸಿಕೊಳ್ಬೇಕು ನೋಡಿ. 2 ಕಡೆ ಚೆನ್ನಾಗಿ ಬೇಯಿಸಿ ತೆಗಿಬೇಕು. ರುಚಿಯಾದ ಕೆಸುವಿನ ಎಲೆ ಖಾರ ದೋಸೆ ರೆಡಿ ಆಗ್ತದೆ. ಊಟಕ್ಕೆ ಸೈಡ್ ಡಿಶ್ ಆಗಿ ಇದನ್ನು ಮಾಡ್ತಾರೆ ನೋಡಿ, ತುಂಬಾನೇ ಚೆನ್ನಾಗಿರ್ತದೆ. ನೀವು ಇದನ್ನು ಈರುಳ್ಳಿ ಹಾಕದೆ ಬೇಕಿದ್ರೂ ಮಾಡ್ಬೋದು. ಈಗ 2 ಕಡೆ ಚೆನ್ನಾಗಿ ಬೆಂದಿದೆ. ಈಗ ತೆಗಿತಾ ಇದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಹಾಗೆ ರುಚಿ ಕೂಡ ತುಂಬಾನೇ ಚೆನ್ನಾಗಿರ್ತದೆ. ನೀವು ಈ ಥರದ ಕೆಸುವಿನ ಎಲೆ ಖಾರ ದೋಸೆ ಮಾಡಿ ನೋಡಿ. ಈಗ ಕೆಸುವಿನ ಎಲೆ ಪತ್ರೊಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದಕ್ಕೆ 1/4 ಕಪ್ ಆಗುವಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ತೇನೆ. ಇಲ್ಲಿ ಪತ್ರೊಡೆಯನ್ನು ನೀವು ಹೆಸರು ಕಾಳು ಹಾಕದೆ ಬೇಕಿದ್ರೂ ಮಾಡ್ಕೊಳ್ಬೋದು, ಅಥವಾ ಹೆಸರು ಕಾಳಿನ ಬದಲಾಗಿ ತೊಗರಿಬೇಳೆ ಹಾಕಿ ಕೂಡ ಮಾಡ್ತಾರೆ. ಇದಕ್ಕೆ ನೀರು ಹಾಕಿ ಚೆನ್ನಾಗಿ 2 ರಿಂದ 3 ಸಲ ತೊಳಿಬೇಕು. ಆಮೇಲೆ ನೀರು ಹಾಕಿ ನೆನೆಸಿಡಬೇಕು. 2-3 ಗಂಟೆ ಆದರೂ ನೆನೆಸಬೇಕು ನೋಡಿ. ಚೆನ್ನಾಗಿ ನೆನೆದ ಮೇಲೆ
ಇದನ್ನು ರುಬ್ಬಬೇಕು. ಈಗ ಹೆಸರು ಕಾಳು ಮತ್ತು ಅಕ್ಕಿ ಚೆನ್ನಾಗಿ ನೆನೆದಿದೆ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೇನೆ. ಅದಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಪತ್ರೊಡೆಗೆ ರುಚಿ ಚೆನ್ನಾಗಿರ್ತದೆ. ಹಾಗೆ ಈಗ ಒಣಮೆಣಸನ್ನು ಹಾಕ್ಕೊಳ್ಬೇಕು. ಒಣಮೆಣಸು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. 1 ಕಪ್ ಅಕ್ಕಿ ಹಾಕುವಾಗ ನೀವು ಒಂದು 10 ರಿಂದ 15 ಒಣಮೆಣಸಾದರೂ ಹಾಕ್ಕೊಳ್ಬೇಕು. ನಾನು ಹುರಿಯದೇ ಹಾಕ್ಕೊಳ್ತಾ ಇದ್ದೇನೆ, ಹುರಿದು ಬೇಕಿದ್ರೂ ಹಾಕ್ಕೊಳ್ಬೋದು. ಇದಕ್ಕೆ ಸಣ್ಣ ತುಂಡು ಹಿಂಗು ಹಾಕ್ಕೊಳ್ಬೇಕು. 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಕೆಸುವಿನ ಎಲೆಗೆ ಕೂಡ ಉಪ್ಪು ತಾಗಬೇಕು ನೋಡಿ. ಅದಕ್ಕಾಗಿ ಉಪ್ಪು ನಾನು ಇಲ್ಲಿ 2 ಚಮಚ ಆಗುವಷ್ಟು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ರುಚಿಗೆ ಅಂತೇಳಿ ಸ್ವಲ್ಪ ಬೆಲ್ಲ ಹಾಕೋದು. 2 ಚಮಚ ಬೆಲ್ಲ ಹಾಕಿದರೂ ಸಾಕಾಗ್ತದೆ. ಅಥವಾ ಬೆಲ್ಲ ಹಾಕದೆ ಬೇಕಿದ್ರೂ ನೀವು ಈ ಪತ್ರೊಡೆಯನ್ನು ಮಾಡ್ಕೊಳ್ಬೋದು. ಈಗ ಇದಕ್ಕೆ ಹುಣಸೆ ಹುಳಿ ಹಾಕ್ಕೊಳ್ಬೇಕು. ಲಿಂಬೆ ಗಾತ್ರದ ಹುಣಸೆ ಹುಳಿ ಹಾಕಿದ್ದೇನೆ. ಸ್ವಲ್ಪ ತುರಿಸುವ ಎಲೆ ಇದ್ರೆ ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ನೀರು ಹಾಕಿದ್ದನ್ನು ಸರಿಯಾಗಿ ರುಬ್ಬಬೇಕು. ಈಗ ರುಬ್ಬಿ ತಂದಿದ್ದೇನೆ. ರುಬ್ಬಿ ತಂದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ತೆಗಿಬೇಕು. ಮಿಕ್ಸಿ ಜಾರಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ಬೇಕು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ತಾಗದಿದ್ರೆ ಮತ್ತೆ ಉಪ್ಪು ಹಾಕ್ಕೊಳ್ಬೇಕು. ಈ ತರ ಹಿಟ್ಟು ಇರಬೇಕು ನೋಡಿ. ಸ್ವಲ್ಪ ತೆಳ್ಳಗೆ ಮಾಡಿದ್ದೇನೆ. ಈಗ ಕೆಸುವಿನ ಎಲೆಯನ್ನು ಚೆನ್ನಾಗಿ ತೊಳೆದು ತರಬೇಕು. ಹಾಗೆ ಅದರ ಮೇಲಿದ್ದ ನಾರನ್ನು ಸ್ವಲ್ಪ ತೆಗಿಬೇಕು ನೋಡಿ. ಇಲ್ಲದಿದ್ರೆ ಪತ್ರೊಡೆ ಮಡಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಸ್ವಲ್ಪ ನಾರು ತೆಗೆದುಕೊಳ್ಬೇಕು. ಈಗ ಹಿಟ್ಟನ್ನು ಹಾಕಿ ಕೆಸುವಿನ ಎಲೆಗೆ ಚೆನ್ನಾಗಿ ಎಲೆ ಕಾಣದ ಹಾಗೆ ಇದನ್ನು ಸಾರಿಸಬೇಕು. ಎಷ್ಟು ಬೇಕೋ ಎಷ್ಟು ಎಲೆ ಇಟ್ಟು ನೀವು ಪತ್ರೊಡೆ ಮಾಡ್ಕೊಳ್ಬೋದು. ಒಂದರ ಮೇಲೆ ಒಂದು ಎಲೆಯನ್ನು ಇಟ್ಟು ಸಾರಿಸ್ತಾ ಬರಬೇಕು. ಹಾಗೆ ಒಂದು 4 ಎಲೆಯನ್ನು ನಾನು ಇಟ್ಟುಕೊಂಡಿದ್ದೇನೆ. ಈಗ ಸೈಡಿಂದ ಅದನ್ನು ಮಡಚಬೇಕು. ಹಾಗೆ ಸೈಡಿಗೂ ಕೂಡ ಹಿಟ್ಟನ್ನು ಹಚ್ಚಬೇಕು. ಈ ತರ ಮಾಡಿ ಪತ್ರೊಡೆ ಮಾಡ್ಕೊಳ್ಬೇಕು. ಹಾಗೆ ಇದನ್ನು ಮಡಚುವಾಗ ಸ್ವಲ್ಪ ಟೈಟ್ ಆಗಿ ಮಡಚಬೇಕು ನೋಡಿ. ಈಗ ಮಡಚಿದ್ದೇನೆ. ಬೇಕಿದ್ರೆ ಒಂದು ನೂಲಿನ ಸಹಾಯದಿಂದ ಇದನ್ನು ಕಟ್ಟಿಕೊಳ್ಬಹುದು. ಈಗ ಪತ್ರೊಡೆಯನ್ನು ಮಾಡ್ಕೊಂಡಿದ್ದೇನೆ ನೋಡಿ. ಈಗ ಇದನ್ನು ಬೇಯಿಸಿಕೊಳ್ಬೇಕು. ಒಲೆ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಪತ್ರೊಡೆಯನ್ನು ಅದರೊಳಗೆ ಇಟ್ಟು ಮುಚ್ಚಳ ಮುಚ್ಚಿಟ್ಟು 30 ನಿಮಿಷ ಬೇಯಿಸಿದ್ರೆ ಆಯಿತು. ಈಗ ನಾನು ಬೇಯಿಸಿ ತಂದಿದ್ದೇನೆ ನೋಡಿ. ಪತ್ರೊಡೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಳ್ಳಗೆ ಕಟ್ ಮಾಡಿ ತಗೊಂಡ್ರೆ ಆಯಿತು. ಪತ್ರೊಡೆಯನ್ನು ಈ ಥರ ಕಟ್ ಮಾಡಿ ನೀವು ಇದಕ್ಕೆ ತೆಂಗಿನ ಎಣ್ಣೆ ಹಾಕಿ ತಿನ್ಬೋದು. ಅಥವಾ ರವೆ ಹಚ್ಚಿ ಕೂಡ ಇದನ್ನು ಫ್ರೈ ಮಾಡಿ ತಗೊಳ್ಬೋದು. ನಿಮಗೆ ಯಾವ ಥರ ಇಷ್ಟ ಆ ಥರ ನೀವು ಮಾಡ್ಬೋದು ನೋಡಿ. ಈಗ ರುಚಿಯಾದ ಪತ್ರೊಡೆ ರೆಡಿಯಾಗಿದೆ. ನೀವು ಈ ಥರದ ಪತ್ರೊಡೆ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.